ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಹಿನ್ನೆಲೆಯಲ್ಲಿ ಬದಲಾವಣೆಯ ಮಧ್ಯೆ ತೀವ್ರಗೊಳ್ತಾ ಇದೆ ದಲಿತ ಸಿಎಂ ಕೂಗು. ದಲಿತ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ ಒಂದು ಕಡೆ ಅನೇಕ ಸಂಘಟನೆಗಳು ಇದೀಗ ಪಟ್ಟು ಹಿಡಿತಾ ಇವೆ. ಡಿಮ್ಯಾಂಡ್ ಜೋರಾಗಿದೆ. ಇಲ್ಲಿ ಹಿಂದುಳಿದ ಸಂಘಟನೆಗಳ ಬೆನ್ನಲ್ಲೇ ದಲಿತ ಸಂಘಟನೆಗಳು ಕೂಡ ಎಂಟ್ರಿ ಕೊಡ್ತಾ ಇವೆ. ಇಲ್ಲಿ ಅಂದರೆ ಇದೀಗ ಪರಮೇಶ್ವರ್ ಅವ್ರನ್ನ ಸೇವ್ ಮಾಡಿಬಿಡಿ ಅಂತ ಹೇಳಿ ಇದೇನಾಗುತ್ತೆ ರಾಜಕಾರಣದಲ್ಲಿ ನಾಳೆ ದಿನ ಹೈಕಮಾಂಡ್ ಈ ಒಂದು ಮುಖ್ಯಮಂತ್ರಿ ವಿಚಾರ ಹಿಡ್ಕೊಂಡು ಕೂತರೆ ಇರೋದೇ ನಾನೊಬ್ಬ ರೇಸ್ಗೆ ಅಂತ ಡಿ ಕೆ ಶಿವಕುಮಾರ್ ಅವರು ಕ್ಲೈಮ್ ಮಾಡಬಹುದು. ನಾನೊಬ್ಬನೇ ರೇಸಲ್ಲಿರೋದು. ಇದೀಗ ಸಿದ್ದರಾಮಯ್ಯ 2.5 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ, ನನಗೊಂದು ಅವಕಾಶ ಕೊಡಿ ಅಂತ ಅವ್ರು ಕೇಳಿದಾಗ ನೀವು ಒಬ್ಬರೇ ಅಲ್ಲಪ್ಪ, ಆ ಕಡೆ ಅಲ್ಲಿ ಪರಮೇಶ್ವರವ್ರನ್ನ ಮಾಡಿ ಅಂತ ಕೂಗೆದ್ದಿದೆ ಅಲ್ಲಿ ರಾಜ್ಯದಲ್ಲಿ. ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಸೇಮ್ ಮಾಡಿ ಅಂತ ಕೂಗೆದ್ದಿದೆ. ಸತೀಶ್ ಜಾರಕಿಹೊಳಿ ಅವ್ರನ್ನ ಸೇಮ್ ಯಾಕೆ ಮಾಡಬಾರ್ದು ಅಂತ ಕೇಳ್ತಾರೆ. ಆರ್ ವಿ ದೇಶಪಾಂಡೆನ ಯಾಕೆ ಮಾಡಬಾರ್ದು ಅಂತ ಕೇಳ್ತಾರೆ ಅಂಥೇಳಿ ಒಂದಷ್ಟು ಕೂಗನ್ನು ಆ ಟೇಬಲ್ ಮೇಲೆ ಇಡ್ತಾರೆ. ನೋಡ್ಕೊಳ್ಳಿ, ಈ ಥರ ಪತ್ರಗಳೆಲ್ಲ ಬರೆದು ಹೋರಾಟ ಮಾಡ್ತಾ ಇದ್ದಾರೆ ಅಂತ. ಇವೆಲ್ಲರೂ ಅವ್ರು ಸೇಮ್ ಮಾಡಿಬಿಡ್ತಾರೆ ಅಂತ ಅಲ್ಲ. ಒಂದು ಕಡೆಯಿಂದ ಕೂಗಿರುತ್ತಲ್ಲ, ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಸೇಮ್ ಆಗಬೇಕು ಅಂತಿರುತ್ತಲ್ಲ, ಆ ಒಂದು ತೀವ್ರತೆಯನ್ನು ಇಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡೋ ಮೂಲಕವಾಗಿ ನೀವು ಒಬ್ಬರೇ ಅಲ್ಲ ಪಾರ್ಟಿನಲ್ಲಿ, ಇಷ್ಟು ಎಲಿಮೆಂಟ್ಸ್ಗಳಿವೆ ಇಲ್ಲಿ, ಇಷ್ಟೊಂದು ವಿಷಯಗಳಿವೆ ಇಲ್ಲಿ ಒಂದು ಪಾರ್ಟಿ ಅಂದಾಗ ಎಲ್ಲರೂ ಈ ಥರ ಕೇಳ್ತಾ ಇದ್ದಾರೆ ಅಂತ ಹೇಳಬೇಕಾದ್ರೂ ಕೂಡ ಇಂಥ ವಿಷಯ ಇರ್ತವೆ. ಇದು ಸಹಜವಾಗಿ ಸಂಘಟನೆಗಳೇ ಪ್ರತಿಭಟನೆಗೆ ಕರೆ ಕೊಟ್ಟಿವೆಯಾ, ಅಥವಾ ಕೆಲ ನಾಯಕರನ್ನು ಬೆಂಬಲಿಸಿ ಇವರು ಈ ಥರ ಪ್ರತಿಭಟನೆ ಕರೆ ಕೊಟ್ಟಿದ್ದಾರಾ, ಅಥವಾ ಕೆಲ ನಾಯಕರ ಸೂಚನೆಯ ಮೇರೆಗೆ ಈ ಥರ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಅದು ರಾಜಕಾರಣದಲ್ಲಿ ಇದೀಗ ದಲಿತ ಸಂಘಟನೆಗಳು ಅನೇಕವು ಈ ಥರ ಪ್ರತಿಭಟನೆಗಂತೂ ಮುಂದಾಗ್ತಾ ಇದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಅವರ ಪರವಾಗಿ ದಲಿತ ಸಂಘಟನೆಗಳು ಬ್ಯಾಟಿಂಗ್ ಮಾಡ್ತಾ ಇವೆ. ಸಾಮಾಜಿಕ ಜಾಲತಾಣದಲ್ಲಿ ಇದ್ರ ಬಗ್ಗೆ ಟ್ರೆಂಡ್ ಸೃಷ್ಟಿಯಾಗ್ತಾ ಇದೆ. ನಿನ್ನೆಯಷ್ಟೇ ಪ್ರತಿಭಟನೆ ಕರೆ ಕೊಟ್ಟಿದ್ದು ಅಹಿಂದ ಒಕ್ಕೂಟ ಸಿದ್ದರಾಮಯ್ಯ ಅವ್ರನ್ನ ಬದಲಾಯಿಸಬಾರ್ದು ಅಂತ ಪ್ರತಿಭಟನೆ ಕರೆ ಕೊಟ್ಟಿತ್ತು. ನಿನ್ನೆ ಒಂದಷ್ಟು ಒಕ್ಕೂಟಗಳು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವ್ರನ್ನ ಚೇಂಜ್ ಮಾಡಬಾರ್ದು ಅಂತ, ಇವತ್ತು ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಕೆಲವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬದಲಾವಣೆ ಮಾಡುವುದಾದರೆ ಆಯಿತು, ಒಂದು ವೇಳೆ ಚೇಂಜ್ ಮಾಡೇ ಬಿಟ್ರಿ ಸಿದ್ದರಾಮಯ್ಯವ್ರನ್ನ ಅಂತ ಹೇಳಿದ್ರೆ ದಲಿತರೇ ಸಿ ಎಂ ಆಗಬೇಕು ಅಂತ ಒಂದು ಡಿಮ್ಯಾಂಡನ್ನು ಇಡ್ತಾ ಇದ್ದಾರೆ.